ಯಾಕೆ 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 ಪರ ಹೆಂಡತಿಯಲ್ಲಿ ಆಸೆ ಪಡ್ತಾ ಇದೆಯಾ? ನಿನ್ನ ದೇಹದ ರಕ್ತ ನಿನ್ನ ಹೆಂಡತಿಗೋಸ್ಕರ ಮೀಸಲಾಗಿ ಇಡು. ದರಿದ್ರದ ಆಲೋಚನೆಯಿಂದ ನೀನು ಪರ ಹೆಂಡತಿಯನ್ನು ಅನುಭವಿಸ್ಬೇಕು ಅಂದುಕೊಂಡಾಗ, ನಿನ್ನ ಹೆಂಡತಿ ಜೊತೆ ನೀನು ಸುಖವಾಗಿಲ್ಲದೆ ಇದ್ದಾಗ ನಿನ್ನ ಹೆಂಡತಿಯ ಗತಿ ಏನು? ನಿನ್ನ ಹೆಂಡತಿಯ ಗತಿನ ಆಲೋಚನೆ ಮಾಡು. ನಿನ್ನ ಜೊತೆ ಪಾಪವನ್ನು ಮಾಡುವಂಥ ಆ ಪರಸ್ತ್ರೀ ತನ್ನ ಗಂಡನ ಜೊತೆ ಸುಖವನ್ನು ಅನುಭವಿಸದೆ, ಸುಖವಾಗಿ ಇರದೆ ನಿನ್ನ ಜೊತೆ ಇರಬೇಕು ಅಂದುಕೊಂಡಾಗ ನಿನ್ನ ಹೆಂಡತಿಯು ಅದೇ ರೀತಿ ಬಯಸ್ತಾಳಲ್ವಾ? ಅಲ್ವಾ ಮನುಷ್ಯ? ಅದಕ್ಕೆ ದೇವರು ಜ್ಞಾನೋಕ್ತಿಯಲ್ಲಿ ಹೇಳುವಂಥ ಮಾತು ಏನು ಗೊತ್ತಾ? ಸ್ವಂತ ಕೊಳದ ನೀರನ್ನು ಕುಡಿ. ಮಗನೇ, ಯಾಕೆ ಪರರ ಎದೆಯನ್ನು ಒಪ್ಪಿಕೊಳ್ಳುವಿ? ನಿನ್ನ ಹೆಂಡತಿ ಮನೋಹರವಾದ ಜಿಂಕೆಯಂತೆ ಇದ್ದಾಳಲ್ಲ, ಅವಳಲ್ಲೇ ಲೀನನಾಗಿರು, ಅವಳಲ್ಲೇ ನೀನು ಸುಖವಾಗಿರು. ಪರರ ಎದೆಯನ್ನು ಅಪ್ಪಿಕೊಳ್ಳುವುದೇಕೆ? ವೇಶ್ಯೆಯಿಂದ ಯಾವನಿಗಾದರೂ ಒಂದು ರೊಟ್ಟಿ ಮಾತ್ರ ಗತಿಯಾಗುವುದು. ಪರ ಸ್ತ್ರೀಯೋ ಅಮೂಲ್ಯವಾದ ಜೀವವನ್ನು ಬೇಟೆಯಾಡುವಳು. ಸುನಲ್ ಸುಂಟಾಕಿಯವರು ಒಂದು ಹಾಡಾಡಿದ್ದಾರೆ ಪ್ರಿಯರೇ, ಅದ್ಭುತವಾದಂಥ ಚರಣ. ಮೋಜಿನ ಕುಣಿತ ಮೋಸದ ಮಂಚ ನಿನ್ನ ಎಳೆಯತೈತೋ, ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ಎಲ್ ಹೊಂಟ್ಯೋ ನೀನ, ಎಲ್ ಹೊಂಟ್ಯೋ ನೀನ. ಅಂದರೆ ಮೋಜಿನ ಕುಣಿತ, ಒಂದು ರಾತ್ರಿಯ ಮೋಜಿನ ಕುಣಿತ, ಮೋಸದ ಮಂಚ. ಈ ಮಂಚದಲ್ಲಿ ಮಲಗಿರುವಂಥ ಸ್ತ್ರೀ ಅನೇಕರ ಜೀವಿತವನ್ನು ಹಾಳು ಮಾಡಿದ್ದಾಳೆ. ಅದು ಮೋಸದ ಮಂಚ. ನಿನಗೋಸ್ಕರ ಮೀಸಲಾಗಿರುವಂಥ ಮಂಚ ಅಂದುಕೊಂಡಿದ್ಯಾ ಮಾನವ? ನಿನ್ನಂಥವರನ್ನು ಬೇಟೆಯಾಡಿದಂಥ ಅನೇಕ ಜೀವಗಳು ಅವಳಿಂದ ಹತರಾಗಿದ್ದಾರೆ. ನಿಜ, ಸ್ವಂತ ಗಂಡನನ್ನು ಸಾಕಿ ಸಲಹಿ ತನ್ನ ಮಕ್ಕಳನ್ನು ಅವಳನ್ನು ಸಾಕಿ ಸಲಹುತ್ತಿರುವಂಥ ಗಂಡನನ್ನೇ ಮೋಸ ಮಾಡುವಂಥ ಆ ದ್ರೋಹಿ ನಿನ್ನ ಜೊತೆ ಇರ್ತಾಳ ಪ್ರೇರೆ? ಈ ದಿನ ಹಾಗೂ 100%ಅಲ್ಲಿ 60% ಜನ ಅನೈತಿಕ ಸಂಬಂಧದಲ್ಲಿ ಇದ್ದಾರೆ ಅಂತ ರಿಪೋರ್ಟ್ ಇದೆ. ಅಂದರೆ ಸ್ತ್ರೀ ಇದ್ದರೂ ಗಂಡನು ಪರ ಸ್ತ್ರೀಯಲ್ಲಿ ಮೋಹಿತನಾಗಿದ್ದಾನೆ, ಗಂಡನಿದ್ದರೂ ಸ್ತ್ರೀ ಪರಗಂಡನಲ್ಲಿ ಮೋಹಿತಳಾಗಿದ್ದಾಳೆ. ಯಾಕೆ? ಏನು ವ್ಯತ್ಯಾಸ ಏನಿದೆ? ಏನು ವ್ಯತ್ಯಾಸ ಇದೆ ಪ್ರಿಯರೇ? ಅನೇಕ ಸಾರಿ ಹೇಳ್ತಾ ಇರ್ತೀನಿ, ಮಟನ್ ಸ್ಟಾಲಲ್ಲಿ ಹೋಗಿ ನೋಡುವಾಗ ಎಲ್ಲ ಮಾಂಸ, ಎಲ್ಲ ಒಂದು ಪ್ರಾಣಿಗಳ ಮಾಂಸವನ್ನು ಸುಲಿದು ನ್ಯಾತಾಕಿದಾಗ ಪ್ರಿಯರೇ, ಎಲ್ಲ ದೇಹಿಗಳು ಒಂದೇ ಥರ ಕಾಣುತ್ತೆ. ಹೌದಂತೀರ ಅಲ್ಲ ಅಂತೀರ? ಎಲ್ಲ ದೇಹಿಗಳು ಒಂದೇ ಥರ ಕಾಣುತ್ತೆ. ವ್ಯತ್ಯಾಸ ಏನು? ಸ್ವಲ್ಪ ದಪ್ಪ ಇರುತ್ತೆ, ಕೆಲವೊಂದು ಅರ್ಧ kg ಮಾಂಸ ಕಡಿಮೆ ಇರುತ್ತೆ, ಕೆಲವೊಂದು ಕಡೆ ಅರ್ಧ kg ಮಾಂಸ ದಪ್ಪ ಇರುತ್ತೆ ಅಲ್ವಾ? ರೂಪ, ಕೆಲವು ಬೆಳ್ಳಗಿರ್ತಾರೆ, ಕೆಲವು ಕಪ್ಪಗಿರ್ತಾರೆ ಅಲ್ವಾ?